ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉಪವಾಸ ದಿನ ಅಥವಾ ಏಕಾದಶಿ ದಿನ ಎಲ್ಲರೂ ಫಲಹಾರ ತಿಂತೀರಾ. ಇವತ್ತು ನಾವು ಅದೇ ಉಪವಾಸಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೇನೆ ತರಕಾರಿ ಹಾಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಬೋದು, ಉಪವಾಸಕ್ಕಂತೂ ಹೇಳಿ ಮಾಡಿಸಿದ ತಿಂಡಿ ಫಲಹಾರ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನಂತೂ ಕೊನೆಯವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇದ್ದರೂ ಸಹ ಈ ಉಪ್ಪಿಟ್ಟಂತೂ ನೀವು ಒಂದ್ಸರಿ ಈ ಏಕಾದಶಿಗೋ ಸಂಕಷ್ಟ ಚತುರ್ಥಿಗೋ ಟ್ರೈ ಮಾಡಿ ನೋಡಿ. ಒಂದು ಬಾಂಡೆ ಇಟ್ಕೊಂಡು 1 ಗ್ಲಾಸಷ್ಟು ಬನ್ಸಿ ರವೆ ತೊಗೊತಾ ಇದ್ದೀನಿ. ಮಾಮೂಲಿ ರವೆಯಲ್ಲೂ ಮಾಡ್ಬೋದು, ಆದರೆ ಬನ್ಸಿ ರವೆ ಹಾಕಿ ಈ ಉಪ್ಪಿಟ್ಟು ಮಾಡೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ. ಉಪವಾಸ ಇರೋದ್ರಿಂದ ಊಟ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಆದರೆ ಈ ರೀತಿ ಬನ್ಸಿ ರವೆ ಹಾಕಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ತಿನ್ನೋಕ್ಕೂ ಸಹ ಆರಾಮಾಗೆ ತಿನ್ಬೋದು. ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಹುರ್ಕೊಂಡ್ರೆ ಆಗೋಯ್ತು. ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಮಾತ್ರ ಹುರಿದಿದ್ದಾದರೆ ಸಾಕು. ಹಾಗೆ ಅದೇ ಬಾಂಡಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು 2 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು 4 ಹಸಿರು ಮೆಣಸಿನ್ಕಾಯಿನ ಮಧ್ಯಕ್ಕೆ ಸಿಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಬೋದು ಅಥವಾ ಹಸಿ ಬಟಾಣಿ ಸೇರಿಸ್ಕೊಬೋದು. ನಾನಿಲ್ಲಿ ಸೇರಿಸಿಲ್ಲ. ಹಾಗೆ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಆದಷ್ಟು ಈ ಉಪ್ಪಿಟ್ಟಿಗೆ ತರಕಾರಿ ಹೆಚ್ಚಿಗೆ ಸೇರಿಸ್ಕೊಳ್ಳಿ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲ ತರಕಾರಿ ವೆಯ್ಟ್ ಪ್ರಕಾರ ಹೇಳಬೇಕು ಅಂದರೆ ಒಂದು 300 ಗ್ರಾಮ್ ಅಷ್ಟೇ ಇರುತ್ತೆ. ನೀವು ಅಂದ್ಕೊಬೋದು ಇಲ್ಲಿ ಜಾಸ್ತಿ ಆಗಿರ್ಬೋದು ತರಕಾರಿ ಅಂತ. ಏನೂ ಇಲ್ಲ, ಉಪ್ಪಿಟ್ಟಾದರೆ ಸರೋಗುತ್ತೆ. ಹಾಗೆ ಫ್ರೈ ಆಗೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಈ ಟೈಮಲ್ಲಿ 1 ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಬೇಯಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ. ಎಲ್ಲ ಎಣ್ಣೆ ಬಿಟ್ಕೋಬೇಕಾಗತ್ತೆ. ನೀವು ಬೇಕಾದರೆ ಹಸಿ ಬಟಾಣಿನೂ ಸೇರಿಸ್ಬೋದು ಅಥವಾ ಕಡಲೆಬೇಳೆ ಉದ್ದಿನಬೇಳೆನೂ ಸೇರಿಸ್ಬೋದು. ಜೊತೆಗೆ ಕಡಲೆ ಬೀಜ ಸೇರಿಸಿದ್ರು ಕೂಡ ಇನ್ನೂ ಸೂಪರಾಗಿರುತ್ತೆ. ಹಾಗೆ 1 ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಮತ್ತು 1 ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ, ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆಗಿರೋ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರಿನಂತೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ನೀವೇನಾದರೂ ರವೆ ಏನಾದರೂ ಹಿಂದಿನ ದಿವಸನೇ ಹುರಿದಿಟ್ಕೊಂಡ್ರೆ ಅಂತೂ ಈ ಉಪ್ಪಿಟ್ಟಂತೂ 10 ನಿಮಿಷದಲ್ಲಿ ಆಗೋಗುತ್ತೆ. ಅಷ್ಟೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ. ಹಾಗೆ ನೀರು ಸೇರಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾವು ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿರ್ತೀವಿ, ನೋಡಿಕೊಂಡು ಸೇರಿಸ್ಕೊಳ್ಳಿ. ನೀರಿಗೆ ಉಪ್ಪು ಹಾಕಿದ ನಂತರ ಈ ರೀತಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಕುದೀತಾ ಇರೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರವೆ ಹುರಿದಿರೋದೇ ಇರುತ್ತಲ್ವ, ಆ ರವೆನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಇದು ಬನ್ಸಿ ರವೆ ಆಗಿರೋದ್ರಿಂದ ಗಂಟು ಕಟ್ಟೋ ಚಾನ್ಸ್ ಅಂತೂ ಖಂಡಿತ ಇರಲ್ಲ. ಒಬ್ಬರು ರವೆ ಹಾಕ್ಬೇಕಪ್ಪ, ಇನ್ನೊಬ್ಬರು ಮಿಕ್ಸ್ ಮಾಡಬೇಕಪ್ಪ ಅನ್ನೋ ಕೆಲಸನೇ ಇರಲ್ಲ. ಒಬ್ಬರೇ ಮಾಡ್ಕೊಬೋದು ಆರಾಮ್ಸೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಪ್ಪಿಟ್ಟಂತೂ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ನೀರು ಜಾಸ್ತಿ ಅಂತ. ಇದು ಬೇಯಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಬೇಗ ಚೆನ್ನಾಗಿ ಹೊಂದ್ಕೊಂಡಿದೆ. ನೀರಂತೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಈ ಉಪ್ಪಿಟ್ಟಿಗಂತೂ 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡ್ರಂತೂ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇಷ್ಟು ಮಾತ್ರ ಎಲ್ಲ ಬೆಂದಮೇಲೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ನಮ್ಮ ಟೇಸ್ಟಿಯಾದ ಫಲಹಾರಕ್ಕೆ ರೆಡಿಯಾಗಿರುತ್ತೆ ಈ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಫಲಹಾರಕ್ಕೆ ಅಂತಲ್ಲ, ಬೇರೆ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ ಹಾಕಿಲ್ಲ ಅನ್ನೋದೇ ಗೊತ್ತಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಮಾತ್ರ ಆದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯಿತು. ಬೇಗ ಸಿದ್ಧವಾಗುತ್ತೆ. ಚಟ್ನಿ ಬೇಕಪ್ಪ, ಮೊಸರು ಬೇಕಪ್ಪ ಅನ್ನೋ ಕೆಲಸನೇ ಇಲ್ದಿರ 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತಿಂದರೆ ಆರಾಮ್ಸೆ
ಉಪವಾಸ ಇರೋ ದಿವಸ ಊಟ ಮಾಡ್ಬೋದು. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸರಿ ಈ ಉಪ್ಪಿಟ್ಟನ್ನ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾನೆ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಕ್ಯಾಬೇಜು ನಿಮ್ಗೆ ಇಷ್ಟ ಬಂದಿರೋ ತರಕಾರಿಗಳು ಸಹ ಸೇರಿಸ್ಕೊಂಡು ಮಾಡ್ಬೋದು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಉಪ್ಪಿಟ್ಟಂತೂ. 3 ಜನಕ್ಕೆ ಆಗೋಷ್ಟು ನಾನು ಈ ರೆಸಿಪಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲಲ್ಲೇ ಹಲವಾರು ರೆಸಿಪಿಗಳಿದ್ದಾವೆ, ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಟ್ರೈ ಮಾಡಿ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ VR ಕುಕ್ಕಿಂಗ್ ಚಾನಲ್ನ ಖಂಡಿತವಾಗ್ಲೂ ವೀಕ್ಷಿಸ್ತಾ ಇರಿ. ಹಲವಾರು ರೆಸಿಪಿಗಳಿದ್ದಾವೆ, ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.